Hello students, welcome back to my YouTube channel Kavya Gowda Commerce Class. ಈ ವಿಡಿಯೋ ಅಲ್ಲಿ ನಾನು ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನಲ್ಲಿ ಕಾಸ್ಟ್ ಆಫ್ ಡೆಟ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ಹೇಳ್ಕೊಡ್ತೀನಿ. ಮೊದಲಿಗೆ ಕಾಸ್ಟ್ ಆಫ್ ಡೆಟ್ ಮೀನಿಂಗ್ ನೋಡೋಣ. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕಂದ್ರೆ ಕಂಪನಿ ಬೇರೆಯವ್ರ ಮನಿನ ಯೂಸ್ ಮಾಡಿದ್ರೆ ಅದಕ್ಕೆ ಕೊಡಬೇಕಾಗಿರೋ ಇಂಟ್ರೆಸ್ಟ್ ಕಾಸ್ಟ್ನೇ ಕಾಸ್ಟ್ ಆಫ್ ಡೆಟ್ ಅಂತ ಕರಿತೀವಿ. ಅಂದ್ರೆ ಕಂಪನಿ ಲೋನ್, ಡಿಬೆಂಚರ್ಸ್ ಅಥವಾ ಬಾಂಡ್ಸ್ ಮೂಲಕ ಮನಿ ಬಾರೋ ಮಾಡಿದಾಗ ಅದಕ್ಕೆ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ. ಆ ಇಂಟ್ರೆಸ್ಟ್ ರೇಟ್ನೇ ನಾವು ಕಾಸ್ಟ್ ಆಫ್ ಡೆಟ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ನೋಡೋಣ. ಒಂದು ಕಂಪನಿ 10% ಇಂಟ್ರೆಸ್ಟ್ ರೇಟಲ್ಲಿ ಡಿಬೆಂಚರ್ಸ್ ಇಶ್ಯೂ ಮಾಡಿರ್ತಾರೆ. ಪ್ರತಿ ವರ್ಷ 10% ಇಂಟ್ರೆಸ್ಟ್ನ ಪೇ ಮಾಡಬೇಕು. ಅದರಿಂದ ಇಲ್ಲಿ ಕಾಸ್ಟ್ ಆಫ್ ಡೆಟ್ ಎಷ್ಟಾಗುತ್ತೆ ಅಂದರೆ 10% ಆಗಿರುತ್ತೆ. ಇದನ್ನೇ ನಾವು ಕಾಸ್ಟ್ ಆಫ್ ಡೆಟ್ ಅಥವಾ KD ಅಂತ ಕರಿತೀವಿ. ನೆಕ್ಸ್ಟ್ ನಾವು ಟೈಪ್ಸ್ ಆಫ್ ಡೆಟ್ ಬಗ್ಗೆ ನೋಡೋಣ. ಡೆಟ್ ಅಲ್ಲಿ 2 ಟೈಪ್ಸ್ ಇದೆ, ಇರ್ರಿಡಿಮೆಬಲ್ ಡೆಟ್ ಮತ್ತೆ ರಿಡಿಮೆಬಲ್ ಡೆಟ್. ಮೊದಲಿಗೆ ಇರ್ರಿಡಿಮೆಬಲ್ ಡೆಟ್ ಬಗ್ಗೆ ನೋಡೋಣ. ಇರ್ರಿಡಿಮೆಬಲ್ ಡೆಟ್ನ ಪರ್ಪೆಚುವಲ್ ಡೆಟ್ ಅಂತ ಕೂಡ ಕರೀತಾರೆ. ಇರ್ರಿಡಿಮೆಬಲ್ ಡೆಟ್ ಅಂದರೆ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ನ ರೀಪೇ ಮಾಡೋಕ್ಕೆ ಯಾವುದೇ ರೀತಿ ಸ್ಪೆಸಿಫಿಕ್ ಡ್ಯೂ ಡೇಟ್ ಇರೋದಿಲ್ಲ. ಅಂದರೆ ಕಂಪನಿ ಎವ್ರಿ ಇಯರ್ ಇಂಟ್ರೆಸ್ಟ್ನ ಮಾತ್ರ ಪೇ ಮಾಡಬೇಕಾಗುತ್ತೆ. ಇದರಲ್ಲಿ ಕಾಸ್ಟ್ ಆಫ್ ಡೆಟ್ನ 2 ಟೈಪಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಬಿಫೋರ್ ಟ್ಯಾಕ್ಸ್ ಮತ್ತು ಆಫ್ಟರ್ ಟ್ಯಾಕ್ಸ್. ಬಿಫೋರ್ ಟ್ಯಾಕ್ಸಲ್ಲಿ ಯಾವುದೇ ರೀತಿ ಟ್ಯಾಕ್ಸ್ ಬೆನಿಫಿಟ್ ಸಿಗೋದಿಲ್ಲ. ಆಫ್ಟರ್ ಟ್ಯಾಕ್ಸಲ್ಲಿ ಇಂಟ್ರೆಸ್ಟ್ಗೆ ಟ್ಯಾಕ್ಸ್ ಬೆನಿಫಿಟ್ಸ್ನ ನಾವು ತಗೋಬೋದು. ಕಾಸ್ಟ್ ಆಫ್ ಇರ್ರಿಡಿಮೆಬಲ್ ಡೆಟ್ ಬಿಫೋರ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಏನಂದರೆ KD = I ಡಿವೈಡೆಡ್ ಬೈ NP ಇಂಟು 100. ಇಲ್ಲಿ I ಅಂದರೆ ಆ್ಯನ್ಯುವಲ್ ಇಂಟ್ರೆಸ್ಟ್ ಮತ್ತು NP ಅಂದರೆ ನೆಟ್ ಪ್ರೊಸೀಡ್ಸ್. ನಾವು ನೆಟ್ ಪ್ರೊಸೀಡ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅವರು ಇಶ್ಯೂ ಪ್ರೈಸ್ ಕೊಟ್ಟಾಗ ನಾವು ಅದ್ರ ಜೊತೆ ಏನಾದರೂ ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿದ್ರೆ ಅದನ್ನು ಕೂಡ ಮೈನಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಡೆಟ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ KD = I 1 - T ಹೋಲ್ ಡಿವೈಡೆಡ್ ಬೈ NP ಇಂಟು 100 ಮಾಡಬೇಕಾಗುತ್ತೆ. ಇಲ್ಲಿ T ಸ್ಟ್ಯಾಂಡ್ಸ್ ಫಾರ್ ಟ್ಯಾಕ್ಸ್ ರೇಟ್. ಈ ರೀತಿ ನಾವು ಇರ್ರಿಡಿಮೆಬಲ್ ಡೆಟ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ನಾವು ಡಿಬೆಂಚರ್ಸ್ನ 3 ವೇಸಲ್ಲಿ ಇಶ್ಯೂ ಮಾಡ್ಬೋದು. ಇಶ್ಯೂ ಅಟ್ ಡಿಸ್ಕೌಂಟ್, ಪ್ರೀಮಿಯಂ ಮತ್ತು ಪಾರಲ್ಲಿ. ನಾವೇನಾದರೂ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡ್ತಿದ್ದೀವಿ ಅಂದರೆ ಅದ್ರದ್ದು ಫೇಸ್ ವ್ಯಾಲ್ಯೂಗಿಂತ ಕಮ್ಮಿ ಅಮೌಂಟಲ್ಲಿ ನಾವು ಇಶ್ಯೂ ಮಾಡ್ತೀವಿ. ಮತ್ತು ಪ್ರೀಮಿಯಮಲ್ಲಿ ಏನಾದರೂ ನಾವು ಡಿಬೆಂಚರ್ಸ್ನ ಇಶ್ಯೂ ಮಾಡಿದ್ರೆ ಫೇಸ್ ವ್ಯಾಲ್ಯೂಗಿಂತ ಜಾಸ್ತಿ ಅಮೌಂಟಲ್ಲಿ ನಾವು ಇಶ್ಯೂ ಮಾಡಿರ್ತೀವಿ. ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ 2 ಫಾರ್ಮುಲಾಸ್ನ ಯೂಸ್ ಮಾಡಬೇಕಾಗುತ್ತೆ. ಇದು ಆಫ್ಟರ್ ಟ್ಯಾಕ್ಸ್ ಇರೋದ್ರಿಂದ 1 - T ಮಾಡಿದ್ದೀವಿ. ಇದೇನಾದರೂ ಬಿಫೋರ್ ಟ್ಯಾಕ್ಸ್ ಇದ್ದರೆ ನಾವು ನಾರ್ಮಲ್ ಆಗಿ ಫಾರ್ಮುಲಾ ಯೂಸ್ ಮಾಡ್ಬೋದು. KD = I ಡಿವೈಡೆಡ್ ಬೈ NP - D. ಇಲ್ಲಿ D ಅಂದರೆ ಡಿಸ್ಕೌಂಟ್, P ಅಂದರೆ ಪ್ರೀಮಿಯಂ. ಇಲ್ಲಿ ಇನ್ನೊಂದು ಟೈಪ್ ಆಫ್ ಡೆಟ್ ಏನಿದೆ ಅಂದರೆ ರಿಡೀಮೆಬಲ್ ಡೆಟ್. ರಿಡೀಮೆಬಲ್ ಡೆಟ್ ಅಂದರೆ ಇವಾಗ ಕಂಪನಿ ಏನಾದರೂ ಲೋನ್ ತಗೊಂಡಿದ್ರೆ ಅದನ್ನು ಡೆಫಿನೆಟ್ ಪೀರಿಯಡ್ ಆದಮೇಲೆ ರೀಪೇ ಮಾಡಬೇಕು. ಅಂದರೆ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಪೇ ಮಾಡೋಕ್ಕೆ ಸ್ಪೆಸಿಫಿಕ್ ಮೆಚುರಿಟಿ ಡೇಟ್ ಇರುತ್ತೆ. ಅಂದರೆ ಇವಾಗ ಎಕ್ಸಾಂಪಲ್ ನೋಡೋದಾದರೆ ಕಂಪನಿ 10 ಇಯರ್ಸ್ ಡಿಬೆಂಚರ್ಸ್ ಇಶ್ಯೂ ಮಾಡಿದ್ರೆ 10 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಪ್ರಿನ್ಸಿಪಲ್ ಅಮೌಂಟ್ನ ರೀಪೇ ಮಾಡಬೇಕಾಗಿರುತ್ತೆ. ಇಲ್ಲಿ ರಿಡೀಮೆಬಲ್ ಡೆಟ್ನಲ್ಲಿ ಕಂಪನಿ ಎವ್ರಿ ಇಯರ್ ಇಂಟ್ರೆಸ್ಟ್ ಪೇ ಮಾಡ್ತಾ ಇರುತ್ತೆ. ಆದರೆ ಮೆಚುರಿಟಿ ಟೈಮ್ನಲ್ಲಿ ಪ್ರಿನ್ಸಿಪಲ್ ಅಮೌಂಟ್ನ ಕೂಡ ಇದು ರೀಪೇ ಮಾಡಬೇಕಾಗುತ್ತೆ. ರಿಡೀಮೆಬಲ್ ಡೆಟ್ನ ನಾವು ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ P ಅಂದರೆ ಪೇಯಬಲ್ ಆನ್ ಮೆಚುರಿಟಿ ಮತ್ತು N ಅಂದರೆ ನಂಬರ್ ಆಫ್ ಇಯರ್ಸ್ ಆಫ್ ಮೆಚುರಿಟಿ. NP ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನೆಟ್ ಪ್ರೊಸೀಡ್ಸ್. ಇಷ್ಟು ಕೂಡ ಕಾಸ್ಟ್ ಆಫ್ ಡೆಟ್ ಬಗ್ಗೆ ಇಂಟ್ರೊಡಕ್ಷನ್ ವಿಡಿಯೋ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಇದ್ರ ಸಮ್ಸ್ ಕೂಡ ಸಾಲ್ವ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.